ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡಕ್ ಹೊರಟಿರೋದು ಹುತ್ರಿ ದುರ್ಗ ಅನ್ನೋ ಒಂದು ಬ್ಯೂಟಿಫುಲ್ ಕೋಟೆನ. ಇದು ಕುಣಿಗಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈ ಕೋಟೆನ 16ನೇ ಶತಮಾನದಲ್ಲಿ ಕೆಂಪೇಗೌಡ ಅವರು ಕಟ್ಟಿಸಿದ್ದು. ಇಲ್ಲಿ ಹುತ್ರಿ ದುರ್ಗ ಅಂತ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತಂದ್ರೆ, ಹುತ್ರಿ ಅಂದ್ರೆ ಒಣಗಿದ ಸಗಣಿ ಅಂತ ಅರ್ಥ, ದುರ್ಗ ಅಂತಂದ್ರೆ ಕೋಟೆ ಅಂತ ಅರ್ಥ. ಇಲ್ಲಿ ಆ ಒಣಗಿದ ಸಗಣಿ ತುಂಬಾನೇ ಸಿಗ್ತಾ ಇತ್ತಂತೆ. ಸೊ ಅದಕ್ಕೆ ಇಲ್ಲಿ ಹುತ್ರಿ ದುರ್ಗ ಅಂತ ಹೆಸರು ಬಂತು. ಹಂಗೇನೆ ಈ ಹುತ್ರಿ ದುರ್ಗ ಕೋಟೆನ ಹೈದರ್ ಅಲಿ, ಮೊಘಲರು, ಮರಾಠರು, ಟಿಪ್ಪು ಸುಲ್ತಾನ್ ಇವರೆಲ್ಲ ಒಬ್ಬರಾದ್ಮೇಲೆ ಒಬ್ರು ಆಳ್ಕೊಂಡು ಬರ್ತಾರೆ. ಸುಮಾರು 1791ರಲ್ಲಿ ಇದು ಬ್ರಿಟಿಷರ ಕೈವಶವಾಗುತ್ತೆ. ಜಸ್ಟ್ ಇಮ್ಯಾಜಿನ್, ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರೋ ದಾರಿಯಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಯುದ್ಧನೇ ನಡೆದಿತ್ತು. ಹಾಗೆ ಇದು 7 ಹಂತದ ಕೋಟೆ. ಹಾಗೆ ನೀವು ಈ ಕೋಟೆಗೆ ಬರೋದಕ್ಕಿಂತ ಮುಂಚೆ ಗ್ರಾಮದಲ್ಲಿ ನಾರಾಯಣ ಸ್ವಾಮಿ ಹಾಗೂ ದೇವಿಯ ದೇವಸ್ಥಾನವನ್ನು ಕಾಣಬಹುದು. ಆ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ಅಲ್ಲಿ ಸೋಮವಾರ ಮತ್ತೆ ಶುಕ್ರವಾರ ಮಾತ್ರ ಪೂಜೆ ನಡೆಯುತ್ತೆ. ಹಾಗೆ ನಾವು ಕೋಟೆಯ ಪ್ರಾರಂಭದಲ್ಲಿ ಕ್ಷೇತ್ರ ರಕ್ಷಕನಾದ ಆಂಜನೇಯನನ್ನು ಇಲ್ಲಿ ಕಾಣಬಹುದು. ಹಾಗೆ ಮೇಲ್ಗಡೆ ಒಂದು ಶಿವನ ದೇವಸ್ಥಾನವಿದೆ. ಆ ಶಿವನನ್ನು ಇಲ್ಲಿ ಶಂಕರೇಶ್ವರ ಎಂದು ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾದ ನೀರಿನ ಜಾಗವಿದೆ. ಅದಕ್ಕೆ ತೆರೆದ ದೋಣಿ ಅಂತ ಕರೆಯಲ್ಪಡ್ತಿತ್ತು. ಅಲ್ಲಿಂದ ದೇವಸ್ಥಾನಕ್ಕೆ ನೀರು ಬರ್ತಿತ್ತು. ಹಾಗೂ ಕೆಂಪೇಗೌಡ ಅವರು ಈ ಕೋಟೆನ ಆಡಳಿತ ಕೇಂದ್ರವನ್ನಾಗೂ ಬಳಸಿದಂತೆ. ಇನ್ನು ನಾವು ಈ ಬೆಟ್ಟದ ವ್ಯೂ ಬಗ್ಗೆ ಮಾತಾಡೋದಾದ್ರೆ, ಸುತ್ತಮುತ್ತಲು ಬೆಟ್ಟ, ಕೆರೆ, ಹಳ್ಳಿ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಅದೃಷ್ಟ ಇದ್ರೆ ಕರಡಿ, ಚಿರತೆ, ಕಾಡು ಹಂದಿ ಇಂತಹ ಪ್ರಾಣಿಗಳನ್ನೂ ಸಹ ಹಾಗೂ ಬೇರೆ ಬೇರೆ ಜಾತಿಯ ಪಕ್ಷಿಗಳನ್ನೂ ಸಹ ನೀವಿಲ್ಲಿ ಕಾಣಬಹುದು. ಸೊ ಈ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವೀಕೆಂಡು ಪ್ಲಾನ್ ಮಾಡಿ ಹಾಗೆ ಹುತ್ರಿ ದುರ್ಗಕ್ಕೆ ಒಂದು ವಿಸಿಟ್ ಹಾಕಿ. ಒಂದೊಳ್ಳೆ ಸನ್ಸೆಟ್ನ ಇಲ್ಲಿ ನೋಡಿ. ಇಲ್ಲಿಗೆ ಬಂದ್ರೆ ನೀವು ಬರೀ ಒಂದು ಕೋಟೆನ ನೋಡಲ್ಲ, 100 ಕಥೆನ ತಿಳ್ಕೊತೀರಾ. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಹುತ್ರಿ ದುರ್ಗ. ಹಾಗೆ ಈ ಹುತ್ರಿ ದುರ್ಗ ಕೋಟೆ 6:30 ತನಕ ಓಪನ್ ಇರುತ್ತೆ. ಕೊನೆಯದಾಗಿ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಈ ಜಾಗನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ತುಂಬಾ ಒಳ್ಳೆ ವ್ಯೂ ಪಾಯಿಂಟ್ ಇರುವಂತ ಜಾಗ ಇದಾಗಿದೆ. ಮತ್ತೆ ಸಿಗೋಣ ಹೊಸ ಜಾಗ, ಹೊಸ ಕಥೆಯ ಜೊತೆ. ಎಲ್ರಿಗೂ ಶುಭವಾಗಿ.